ಟ್ಯಾಂಕರ್ ಬರೋ ಹೋಗ್ತೈತೆ ಬಂಡ್ಗ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೋನಿಕಾ ವ್ಲಾಗ್ಸ್. ಗೈಸ್, ಇವತ್ತು ಥರ್ಸ್ಡೇ. ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ? 4:34 ಆಗಿದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ನಾವು ಫಾರ್ ದ ಫಸ್ಟ್ ಟೈಮ್ ಮೂವಿಗೆ ಹೋಗ್ತಾ ಇದ್ದೀವಿ. ಮದುವೆ ಆದಾಗ್ಲಿಂದ ಇವತ್ತೇ ಮೂವಿಗೆ ಕರ್ಕೊಂಡು ನಾನು ಹೋಗ್ತಾ ಇರೋದು. ಇಲ್ಲ, ಹೇಳ್ತಾ ಇದ್ರು ಈ ಒಂದು ಸಿಚುಯೇಷನ್ ಅಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗ್ಬೇಕಾ ಬೇಡವಾ ಅಂತ ಹೇಳಿ ನಾನೇ ಡಿಸೈಡ್ ಮಾಡಿರ್ಲಿಲ್ಲ. ರಿಸ್ಕ್ ತಗೊಳಕ್ ಹೋಗಿರ್ಲಿಲ್ಲ. ನೆನ್ನೆ ರಿಸ್ಕ್ ತಗೊಂಡ್ ಬಿಡೋಣ ಅಂತ ಹೇಳಿ ತಗೊಂಡಿರೋದು ಅಂತೇನಿಲ್ಲ. ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದಲ್ಲ ಮೂವಿಗಳೆಲ್ಲ ಅನ್ಕೊಂಡು. ಏನ್ ಅನಿಸ್ತೈತೆ ನಿನಗೆ? ರಿಸ್ಕ್ ತಗೊಂಡು ನೋಡಿ ಗೈಸ್, ಇವಾಗ ಟೈಮ್ 4:40. ಇನ್ನು 5 ನಿಮಿಷ ಐತೆ ಮೂವಿಗೆ. 4:45ಗೆ ಸ್ಟಾರ್ಟ್ ಆಗೋದು. 5 ಕಿಲೋಮೀಟರ್ ಇನ್ನು 5 ಕಿಲೋಮೀಟರ್ 5 ನಿಮಿಷ. ಮತ್ತೆ 1 ಕಿಲೋಮೀಟರ್ಗೆ 1 ನಿಮಿಷ ಓಡಿಸ್ಬೇಕು ನೀನು. ಅದರಲ್ಲಿ 1, 2, 3, 4 ಟ್ರಾಫಿಕ್ ಸಿಗ್ನಲ್. 4 ಸಿಗ್ನಲ್ ಫಾರ್ ದ ಫಸ್ಟ್ ಟೈಮ್. ಮದುವೆ ಆದಾಗಲಿಂದ ನಾವು ಹೋಗ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ, ಈ ಒಂದು ಯಾವ ಮೂವಿ ಅಂತ ಹೇಳಿದ್ರೆ ನರಸಿಂಹ ಮೂವಿಗೆ. ನಾನು ಇವ್ರಿಗೆ ಮೊಬೈಲಲ್ಲಿ ಏನಾದರೂ ಸಿಕ್ಕರೆ ತೊಗೊಂಬನ್ನಿ ನೋಡೋಣ ಅಂತ ಹೇಳ್ತಿದ್ದೆ. ಬಟ್ ಆದರೆ ಕನ್ನಡದಲ್ಲಿ ಸಿಗ್ತಾ ಇರಲಿಲ್ಲ. ನಂಗೆ ಕನ್ನಡ ಬಿಟ್ಟು ಯಾವುದು ಲ್ಯಾಂಗ್ವೇಜ್ ಕರೆಕ್ಟಾಗಿ ಅಷ್ಟು ಪರ್ಫೆಕ್ಟಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ತೆಲುಗಲ್ಲಿ ಆಲ್ರೆಡಿ ನೋಡ್ಬಿಟ್ಟಿದ್ರಂತೆ. ನಂಗೆ ಗೊತ್ತಿಲ್ಲ. ನಾನು ನಿನ್ನೆ ಟಿಕೆಟು ಇವ್ರಿಗೂ ಹೇಳಲಿಲ್ಲ, ಬುಕ್ ಮಾಡಿಬಿಟ್ಟಿದ್ದೆ. ಹಿಂದಿಯಲ್ಲಿ ಇವ್ರು ಹಿಂದಿಯಲ್ಲಿ ನೋಡಿದ್ದಾರೆ, ನಾನು ಕನ್ನಡದಲ್ಲಿ ಬುಕ್ ಮಾಡಿದೆ. ಇವ್ರು ನೋಡಿದ್ದಾರೆ ಅಂತ ಹೇಳಿದ್ರೆ ನಾವು ಬುಕ್ಕೇ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ. ಆ್ಯಂಡ್ ಇವರು ಅಷ್ಟೇ ಸ್ವಲ್ಪ ಏನೋ ಫ್ರಸ್ಟ್ರೇಷನ್ ಅಲ್ಲಿದ್ರು. ಒಂದು 2 ಡೇಸಿಂದನೂ ಫುಲ್ಲು ಫ್ರಸ್ಟ್ರೇಷನ್ ಅಲ್ಲಿದ್ರು. ಯಾಕೆ ನೀವು ಫ್ರಸ್ಟ್ರೇಷನ್ ಅಲ್ಲಿದ್ರಿ? ಯಾಕೆ ಅಂತ ಹೇಳ ಪರ್ಸ್ನಲ್. ಅದಕ್ಕೋಸ್ಕರ ಸ್ವಲ್ಪ ಮೈಂಡ್ ರಿಫ್ರೆಶಿಂಗ್ ಆಗಿರಲಿ ಅಂತ ಹೇಳಿ ನಾನು ಬುಕ್ ಮಾಡಿದೆ. ಅದ್ರ ಜೊತೆಗೆ ಇವ್ರ ಫ್ರೆಂಡು ಮತ್ತು ನನ್ನ ತಮ್ಮನೂ ಜಾಯಿನ್ ಮಾಡ್ಕೊಂಡಿದ್ದೀವಿ. ನೋಡೋಣ. ಒಬ್ಬ ಚಿಕ್ಕ ಹುಡುಗ ಬರ್ಬೇಕಾಯ್ತು ಮಗು ನೋಡೋಂಥ ಫಿಲಮ್ಮು. ಅವನು ಆ ಮಗು ಬರ್ದಿರಾ? ಆ ಮಗುಗೆ ಭಯ, ಊರಿಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತೀವಿ ನಾವು ಅಂತ ಹೇಳಿ. ಅದಕ್ಕೆ ಅವ್ರು ಬಂದಿಲ್ಲ. ನಮ್ಮ ತಂಗಿ ಮಗು. ಅದಕ್ಕೇನೆ ಇವಾಗ ನನ್ನ ತಮ್ಮಂಗೆ ಹೇಳ್ದೆ ಬಾ ಅಂತ. ಅವನು ಇಂಟರ್ವ್ಯೂ ಆದ್ಮೇಲೆ ಬರ್ತಾನೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡ್ಬೇಕು ಈ ಒಂದು ಮೂವಿನ. ಏನು ಹೇಳ್ತಾರೆ ಈ ಮೂವಿಗೆ? ಪೌರಾಣಿಕ ಮೂವಿ ತಾನೆ. ಟ್ರಾಫಿಕ್ 4 ನಿಮಿಷ ಐತೆ. ಇಷ್ಟು ಟ್ರಾಫಿಕ್ ಐತೆ. ಏನು ನೀವು ಟೈಮ್ ಸೆನ್ಸ್ ಇಲ್ಲ, ಏನಿಲ್ಲ. ನನಗೆ ಇವಾಗ ಸಿಟ್ಟು ಫುಲ್ಲು ಆಗ್ತೈತೆ. ಯಾಕೆ ಅಂತ ಹೇಳಿದ್ರೆ, ಬಂದಿದ ತಕ್ಷಣ ಮಲ್ಕೊಂಬಿಡೋದು. ನಾನು ಹೇಳಿದ್ದೀನಿ 4 ಗಂಟೆಗೆ ಬಿಡೋಣ, ಟ್ರಾಫಿಕ್ ಇರ್ತೈತೆ ಅಂತ. ಹೇಳೋ ಮಾತೇ ಕೇಳಲ್ಲ. ನೋಡಿ ಎಷ್ಟೈತೆ, ಫುಲ್ಲು ಟ್ರಾಫಿಕ್ಕೆ. ಯಾವಾಗ ರೀಚ್ ಆಗ್ತೀವೋ ಏನು ಕತೆನೋ ಗೊತ್ತಿಲ್ಲ. ನಾವು ಸ್ಟಾರ್ಟಿಂಗ್ ಒಂದು ಫಸ್ಟ್ ಮೂವಿ ನೋಡಿದ್ವಿ. ಅದಕ್ಕೂ ಇನ್ನೊಂದು ಇಂಟರ್ವ್ಯೂಗೆ ಬುಕ್ ಮಾಡ್ಬಿಟ್ಟು ಗರಡಲ್ಲಿ ನೀ ಹೋಗಿದ್ದು. ನನಗೆ ಗೊತ್ತೇ ಇಲ್ಲ ನೀ ಎಲ್ಲಿ ಬುಕ್ ಮಾಡಿದ್ಯಾ ಟಿಕೆಟ್ ಅಂತ. ನಿನಗೆ ಗೊತ್ತಿಲ್ಲ ಅಂತ ನೋಡಿಲ್ಲ ಅಂತಂದ್ರೆ ನಾನು ಟಿಕೆಟ್ ನಮ್ಮ ಹುಡುಗನ್ಗೆ ಹೇಳಿ ಬುಕ್ ಮಾಡ್ಸಿದ್ದೆ. ಮತ್ತೆ ನನಗೆ ಹೇಳ್ತೇನೆ, ನನಗೆ ಟಿಕೆಟೇ ಕಳ್ಸಿಲ್ಲ. ಯಾವ ಮೂವಿ ಅಂತ ಮಾತ್ರ ಗೊತ್ತಿತ್ತು ಅಷ್ಟೇ, ಪುನೀತ್ ರಾಜ್ಕುಮಾರ್ ಮೂವಿ ಅಂತ ಹೇಳಿ. ಅವನು RMZ ಅಲ್ಲಿ ಮಾಡಿದ್ರೆ ಗರಡದಲ್ಲಿ ಮಾಡಿದ. RMZಗೆ ಹೋಗಿ ಮತ್ತೆ ನೆಕ್ಸ್ಟ್ ಅಲ್ಲಿಂದ ವಾಪಸ್ ಹೋಗಿ ಇಂಟರ್ವಲ್ಗೆ ಇನ್ನೊಂದು 20 ನಿಮಿಷ ಐತೆ ಅನ್ನೋಂಗೆ ಹೋಗಿದ್ದು ನಾವು. ಇಂಟರ್ವಲ್ಗಲ್ಲ, ಒಂದು ಸಾಂಗ್ ಅಲ್ಲ, ಅರ್ಧ ಮೂವಿನೇ ಆಗೋಗಿತ್ತು ಆಲ್ಮೋಸ್ಟ್. ಅಲ್ಲ ಮೂವಿ ಇವಾಗಲೂ ಅಷ್ಟೇ, ಅರ್ಧ ಮೂವಿ ಆಗ್ಬಿಟ್ಟಿರುತ್ತೆ. ಅದು ಯಾವ ಕಾಲಕ್ಕೆ ನನಗೆ ಫಸ್ಟ್ ಸ್ಟಾರ್ಟಿಂಗಿಂದ ಮೂವಿಗಳು ತೋರಿಸ್ತೇ ಗೊತ್ತಿಲ್ಲ. ಚಾರ್ಲಿ ಒಂದು ತೋರಿಸಿದ್ಯಾ ಅಷ್ಟೇ, ಸ್ಟಾರ್ಟಿಂಗಿಂದ. ಇವಾಗ ತೃಪ್ತಿ ಆಯ್ತಲ್ಲ, ಹೆಂಗೂ ಸಿಗ್ನಲ್ ಎಲ್ಲ ದಾಟ್ ಬಂದ್ಬಿಟ್ಟಲ್ಲ ಅಂತ. ಡ್ರೈವಿಂಗ್ ಅಲ್ಲ, ಇನ್ನೆಲ್ಲಿ ರುದ್ರ ತಾಂಡವ ಆಡ್ತಾಳೆ ಅಂತ. ನರಸಿಂಹ ಅವತಾರ ಇಲ್ಲೇ ತಾಳ್ಬಿಟ್ರೆ ಅಂತ. ಅಯ್ಯೋ, ಹೆಂಗ ಸಿಗ್ನಲ್ ದಾಟ್ಕೊಂಡ್ ಬಂದ್ಬಿಟ್ರಲ್ಲ. ಎಲ್ಲ ಮಾಡೋದೆಲ್ಲ ಮಾಡ್ಬಿಡೋದು, ತಿರ್ಗಿ ಡೌನ್ಲೋಡ್ ಮಾಡೋದು. ಎಲ್ಲಾರ ಮನೆಯಲ್ಲೂ ಹೆಣ್ಮಕ್ಳು ಲೈಟ್ ಇದ್ರೆ, ನಮ್ಮ ಮನೇಲಿ ಗಂಡು ಮಗು ಲೈಟು. ನಮ್ಮ ಮನೆ ಗಂಡು ಮಗು ನಿದ್ದೆ. ಕಾಲೇಜ್ ರೋಡ್ ಗೈಸ್, ಇದು ನಮ್ಮ ಕಾಲೇಜ್. ಇವಾಗ ಬರೀ ಸ್ಕೂಲ್ ಮಾಡಿಬಿಟ್ಟಿದ್ದಾರೆ ಇದನ್ನು. ನಾವು ಓದ್ಬೇಕಾದ್ರೆ ಕಾಲೇಜ್ ಇದು ನಮ್ಮ ಕಾಲೇಜ್.
ನೋಡಿ ಇವಾಗ ಬಂದ್ವಿ, ಟೈಮ್ ಇನ್ನೇನಿತ್ತು, ಇನ್ನು ನಾವು ಹೋದ್ರೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನೊಂದು 5 ಮಿನಿಟ್ಸ್ ಅಂದರೆ 5 ಮಿನಿಟ್ಸ್ 10 ಮಿನಿಟ್ಸ್ ಹೆಚ್ಚು ಕಮ್ಮಿ ಮಾಡ್ತಾರಲ್ವ. ಇಲ್ಲಿ 3D ಮೂವಿ ಆಗಿರೋದ್ರಿಂದ ಸ್ಪೆಕ್ಸ್ ಇಸ್ಕೊಂಡು ಆ್ಯಂಡ್ ಮೂವಿ ಥಿಯೇಟ್ರ್ ಒಳಗಡೆ ಹೋಗಿ ಕೂತ್ಕೊಂಡ್ವಿ ಗೈಸ್. ಇವಾಗ ಫಸ್ಟ್ ಇಂಟ್ರೊಡಕ್ಷನ್ಗೆ ಅಪ್ಪು ಸರ್ದು ಏನಿದೆ ಆ ಪಿಕ್ಚರ್ಸ್ ಪೋಸ್ಟ್ ಎಲ್ಲ ಹಾಕಿದ್ರು. ಇವರೆಲ್ಲ ಸಿನಿಮಾ ಮೂವಿ ಅವ್ರದ್ದು ಯಾವುದೋ ಥರ ಭಕ್ತ ಪ್ರಹ್ಲಾದ ಆ ಮೂವಿ ರಿಲೇಟೆಡು. ಫೈನಲಾಗಿ ಮೂವಿ ಎಲ್ಲ ಮುಗೀತು. ಸೂಪರಾಗಿತ್ತು ಮೂವಿ. ಆ್ಯನಿಮೇಷನ್ ಆದ್ರೂ ಆ್ಯನಿಮೇಷನ್ ಮಾಡಿರೋದಕ್ಕೆ ಯಾರಾದರೂ ಆ್ಯಕ್ಟರ್ಸ್ನ ಹಾಕ್ಕೊಂಡು ಮಾಡಿದರೆ ಅಷ್ಟು ಥ್ರಿಲ್ ಇರ್ತಿರಲಿಲ್ಲ. ಆ್ಯನಿಮೇಷನ್ ಮಾಡಿರೋದಕ್ಕೆ ಸೂಪರಾಗಿತ್ತು ನನ್ನ ಅಭಿಪ್ರಾಯ. ನನಗಂತೂ ಸಖತ್ ಇಷ್ಟ ಆಯಿತು. ಆ ಒಂದು ನರಸಿಂಹ ಆಗಿರ್ಬೋದು, ಆ ಒಂದು ಕ್ಯೂಟು ದೇವ್ರು ಏನಿದೆ ಭಕ್ತ ಪ್ರಹ್ಲಾದ ಆಗಿರ್ಬೋದು, ಅದಂತೂ ಸಖತ್ ಅಮೇಝಿಂಗ್ ಆಗಿತ್ತು ಗೈಸ್. ನನಗಂತೂ ಫುಲ್ ಇಷ್ಟ ಆಯಿತು ಮೂವಿ. ಒಂದು ಸಾರ್ಥಕತೆ ಅನ್ನಿಸ್ತು. ಮೂವಿ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಗೈಸ್. ಎಕ್ಸಿಬಿಷನ್ ನೋಡೋಣ. ನನ್ನ ಹಸ್ಬೆಂಡ್ ಇನ್ನೂ ಗಾಡಿ ಪಾರ್ಕ್ ಮಾಡೋದ್ರಲ್ಲೇ ಇದ್ದಾರೆ, ಅವ್ರ ಪಾರ್ಕಿಂಗೇ ಸಿಕ್ಕಿಲ್ಲ. ಇದೆ ಎಕ್ಸಿಬಿಷನ್ ಸ್ಟಾಲ್. ಅದರಲ್ಲ ಅವರಲ್ಲಿ ಅದ್ರಲ್ಲಿ ಮಾಡಬೇಕು. ತಗೊಳ್ಳೋಂಗೆ ಮಾತ್ರ ಮಾಡು. ಕಬಿ ಕೊಡ್ಸ್ತಾನೆ ಇವಾಗ. ಎಲ್ಲೂ ಬಂದಿದ್ದೀರಾ? ಈ ಕಾರೆಲ್ಲ ಕೊಡಿಸ್ತೀರಾ ಇವಾಗ? ಕಾರೆಲ್ಲ ಬೇಡ 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 ನನಗೆ. ಇಲ್ಲಿ ಚಿಪ್ಸ್ ಎಲ್ಲ ಇಟ್ಟಿರೋ. ನಾವಿಲ್ಲಿ ಒಂದು ಚಿಪ್ಸು ನನ್ನ ಹಸ್ಬೆಂಡ್ ತುಂಬ ಇಷ್ಟ ಆಗೋಯ್ತು. ಅವರು ತೊಗೊಂಡ್ರು ಒಂದು ಪ್ಯಾಕ್ ಫುಲ್ಲು. ಹಾಗೆ ಇಲ್ಲಿ ನಾನು ಒಂದು ಚಿಪ್ಸ್ನ ಟ್ರೈ ಮಾಡಿದೆ ಹೆಂಗಿದೆ ಅಂತೇಳಿ. ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ನನ್ನ ಹಸ್ಬೆಂಡು ನನ್ನ ಮಕ್ಕನೇ ಕಾಣಿಸ್ತೀನಿ. ಇಲ್ಲಿ ಎಕ್ಸಿಬಿಷನ್ ನಡೀತಿದೆ ಅಂತಲೇ ಫಸ್ಟ್ ಆಫ್ ಆಲ್ ನಮಗೂ ಗೊತ್ತಿರಲಿಲ್ಲ. ಮೂವಿ ನೋಡೋಣ ಅಂತ ಹೋಗಿ ಪ್ಲ್ಯಾನ್ ಆಗಿದ್ದಿತ್ತು. ಆ್ಯಂಡ್ ಹೊರಗಡೆ ಸ್ನ್ಯಾಕ್ಸ್ ಚಾಟ್ಸ್ ತಿನ್ನೋದಕ್ಕೆ ಮತ್ತು ಏನಾದರೂ ವೆರೈಟಿಯಾಗಿ ತಿನ್ನೋದಕ್ಕೆ ಇದೊಂದು ಫೇಮಸ್. ನಾವು ಆಲ್ಮೋಸ್ಟ್ ತುಂಬ ಸಲ ಹೋಗಿರೋದೆ ಇಲ್ಲಿಗೆ. ಎಲ್ಲಿ ಅಂದರೆ ಆರ್ ಟಿ ಒ ಆಫೀಸ್ ಗ್ರೌಂಡ್ ಇದೆಯಲ್ಲ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು ಎಲ್ಲನೂ. ಹೇಳ್ಬೇಕಂದ್ರೆ ಚಾಟ್ಸ್ ಎಕ್ಸ್ಪೆಷಲಿ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದರೆ ನೋಡಿದ್ರೆ ಎಕ್ಸಿಬಿಷನ್ ನಡೀತಾಯಿತ್ತು. ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಎಲ್ಲ ನೋಡಿಕೊಂಡು ಅವ್ರು ಯಾವುದಾದ್ರು ಕೂಪನ್ಸು ಅದು ಇದು ಎಲ್ಲ ಕೊಡ್ತಾಯಿದ್ರು, ಈಸ್ಕೊಂಡು ಹಂಗೆ ಹೇಳಿ ಚಾಟ್ಸು ಅದು ಇದು ನಾವು ಸ್ವಲ್ಪ ತಿಂದ್ಕೊಂಡು ಚಿಲ್ ಮಾಡಿಕೊಂಡು ಬಂದ್ವಿ. ಹೆಂಗೈತೆ ಬ್ರೋ? ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಮೇಲ್ಕೋಟೆ ಪುಳಿಯೋಗರೆನ ತೊಗೊಂಡಿದ್ರು. ಆ ಮೇಲ್ಕೋಟೆ ಪುಳಿಯೋಗರೆ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಸ್ವೀಟ್ ಅಂದರೆ ಮಸಾಲೆ ಐಟಮ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ, ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಸೇಮಿಯಾ ಅಂದರೆ ಶಾವಿಗೆ ಬರುತ್ತಲ್ವ ಚಿಕ್ಕ ಚಿಕ್ಕದು, ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅದು ಒಂದು 2 ಸ್ಪೂನ್ ಏನೋ ತಿಂದೆ ಅಷ್ಟೇ ನಾನು. ಅದಾದಮೇಲೆ ಇಷ್ಟ ಆಗಿಲ್ಲ ಅಂತಲ್ಲ, ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ನನಗೆ ಗ್ಯಾಸ್ಟ್ರಿಕ್ ಈ ನಡುವೆ ಆಗಿರೋದ್ರಿಂದ ನಾನೇನು ಅಷ್ಟೊಂದು ಜಾಸ್ತಿ ತಿನ್ನೋಕೆ ಹೋಗಿಲ್ಲ. ಹೆಂಗಿದೆ ಅದು? ವಿಡಿಯೋ ಕ್ಯಾಮ್ರಾಗೆ ಒಂದು ಪಿಸ್ತಾ ಕುಲ್ಫಿ. ನಿಮ್ಮದು? ನಮ್ಮದು ಬಾದಾಮ್.
ಬಾದಾಮ್ ಕೇಸರ್. ಏಲಕ್ಕಿ ಬಾದಾಮ್. ಏನಾಗ್ತದೆ ತಿಂಡಿ? ಏನನ್ಸು? ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ. ಚಿಂತೆ ಎದ್ದಕ್ಕೆ. ಅವ್ರು ಹೊರಟ್ರು, ನಾವು ಇವಾಗ ಹೊರಡ್ತಾ ಇದೀವಿ ಮನೆಗೆ. ಓವರ್ ಆಲ್ ಎಲ್ಲ ಚೆನ್ನಾಗಿತ್ತು ಇವತ್ತಿನ ಡೇ ಅಲ್ವಾ? ಹೌದು. ನನ್ನ ಹಸ್ಬೆಂಡು ಹೊರಗಡೆ ಕರ್ಕೊಂಬಂದಾಗೆಲ್ಲ ಒಂದು ಡೈಲಾಗು, ಈ ಥರ ಬರಬೇಕು ಅಂತ. ಬಟ್ ಎಫರ್ಟ್ ಹಾಕಲ್ಲ, ಬರೋಂಥ ಎಫರ್ಟ್ ಸಹ ಸಾಕಲ್ಲ, ಹಾಕಿಸ್ಬೇಕು ಮನ್ಸು ಮಾಡಿ ಅಷ್ಟೇ. ಕಟ್ ಮಾಡಿ ಅಲ್ರಿ. ಇಲ್ಲ ಪರವಾಗಿಲ್ಲ. ಬಾಯ್, ಸಿಗೋಣ. ಐಸ್ ಕ್ರೀಮ್ ತಿಂದು ಬನ್ನಿ. ಮೂವಿ ಹೆಂಗಿತ್ತು? ರಿವ್ಯೂ ಕೊಡ ಅಷ್ಟೇನಿಲ್ಲ ಅಂತ. ಕೊಡೋಷ್ಟೇನಿಲ್ಲ, ಅದು ರಿವ್ಯೂ ಕೊಡಲೇಬೇಕು ಅಂತಿಲ್ಲ. ಸೂಪರ್ ಆಗೈತೆ ಮೂವಿ ಅಂತೂ ಅಲ್ವಾ? ಯಾವ ಮೂವಿ? ನರಸಿಂಹ. ಮಹಾತಾರ ನರಸಿಂಹ ಸಕ್ಕತ್ತಾಗೈತೆ. ಮಕ್ಕಳನ್ನ ಕರ್ಕೊಂಡೋಗಿ. ಮಕ್ಕಳನ್ನ ಕರ್ಕೊಂಡೋಗಿ. ನಾನು ಪ್ರೆಗ್ನೆಂಟು, ಹೋಗ್ಬಾರ್ದಂತ ಅಯ್ಯೋ ಅನ್ಕೊಂಡು ಹೋಗಿ ನೋಡಿ ಎಲ್ಲ ಬರೋ ಟೈಮಲ್ಲಿ ಇಬ್ರು ಅಲ್ಲ ಒಬ್ರು ಪ್ರೆಗ್ನೆಂಟ್ ವುಮೆನ್ ಇದ್ರು. ನೀನು ನೋಡಿಲ್ಲ ಅಲ್ಲ, ನಾನು ಹಿಂಗೆ ಹೇಳಿದ್ನಲ್ಲ ಬರ್ಬೇಕಾದ್ರೆ, ಅಲ್ಲಿ ಪ್ರೆಗ್ನೆಂಟ್ ವುಮೆನ್ ಇದ್ರು ಒಬ್ರು. ನಾನು ಪ್ರೆಗ್ನೆಂಟ್ ಆಗಿದ್ದೆ. ಏನೋ ಒಂಥರ ಗುಡ್ ವೈಬ್ಸ್, ಚೆನ್ನಾಗಿತ್ತು ಮೂವಿ, ಸಕ್ಕತ್ತಾಗಿತ್ತು. ಇನ್ನು ಯಾರ್ಯಾರು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ವಾಚ್ ಮೈ ವ್ಲಾಗ್ಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಬಾಯ್ ಹೇಳಿ. ಬಾಯ್. ಗಡ್ಡಪ್ಪ ಏಕೆ ಗಡ್ಡ ಬಿಟ್ಟಿರೋದು? ಗಡ್ಡಪ್ಪ ಏಯ್ ಸರಿನೇ ಆಯ್ತಲೇ, ಕಟ್ ಮಾಡ.